ನಿರೀಕ್ಷೆ ಮಾಡಿದಂತಹ ನೂತನ ಪೊಲೀಸ್ ಆಯುಕ್ತಾಲಯ, ಪೊಲೀಸ್ ಕಮಿಷನರೇಟ್ ಇವತ್ತು ಸಾಕಾರಗೊಳ್ತಾ ಇದೆ. ಈಗಷ್ಟೇ ನೂತನ ಆಯುಕ್ತರ ಕಚೇರಿಯನ್ನು ಉದ್ಘಾಟನೆ ಮಾಡಿ ಗಣ್ಯರು ಬಂದಿದ್ದಾರೆ. ಅವರು ಯಾವುದೇ ವಿಚಾರ ಇರಲಿ, ಅವ್ರದ್ದು ಯಾವುದೇ ಒಂದು ಯೋಜನೆಗಳಿರಲಿ, ಎಲ್ಲೋ ಒಂದು ಕಡೆ ಸಮಪಾಲು ಸಮಪಾಲು ಈ ಒಂದು ಆಲೋಚನೆಗಳಿಂದ ಅವರು ಯೋಜನೆಗಳನ್ನು ಮಾಡ್ತಾರೆ. ನಾನು ಅವ್ರಿಗೆ ಬಹಳ ಸಮೀಪದಿಂದ ನಾನು ಬರೀ ಮಂತ್ರಿಯಾಗಿ ನೋಡಿಲ್ಲ, ಅವ್ರಿಗೆ ಒಂದು ಸಹೋದರನಾಗಿ ನೋಡಿದಾಗ ಕೂಡ ಯಾವಾಗಲೂ ಅವರ ಆಲೋಚನೆ ಪ್ರಗತಿಪರವಾಗಿರ್ತದೆ. ಈ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಪುಲ್ವಾಮಾನಲ್ಲಿ ನಮ್ಮ ದೇಶದ ಸೈನಿಕರು ಗಡಿಯನ್ನ ಕಾಯುವಂತ ಸಂದರ್ಭದಲ್ಲಿ ಇವತ್ತು ಪ್ರಾಣವನ್ನ ಕೊಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ಪೊಲೀಸರು ಕೂಡ ಇವತ್ತು ಯಾವ ರೀತಿ ಸೈನಿಕರು ದೇಶಕ್ಕಾಗಿ ಪ್ರಾಣವನ್ನ ಕೊಡ್ತಾರೆ, ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಕಡಿಮೆ ಇಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅವರು ನಮ್ಮ ರಕ್ಷಣೆಗೂ ಕೂಡ ನಾವಿಲ್ಲಿ ಹಾಕ್ತೀವಿ. ಯಾಕಂದ್ರೆ ಇಲ್ಲಿ ಕಮಿಷನರ್ ಆಗಿ ಬರೋರು ಉಳಿದ ಕಮಿಷನರೇಟ್ ಹಾಗೆ ಇವತ್ತು ದಿವಸ ಬಂದು ಬರೀ ಆಡಳಿತ ಮಾಡುವಂತದ್ದಿಲ್ಲ. ಜನರ ಒಂದು ರಕ್ಷಣೆ ಮಾಡಲಿಕ್ಕೆ ಈ ಪೊಲೀಸ್ ಕಮಿಷನರೇಟ್ ಇವತ್ತು ದಿವಸ ನಿಜವಾಗಿ ಬೇಕಾಗಿತ್ತು. ಇವತ್ತೇನು ವಿದ್ಯುಕ್ತವಾಗಿ ಒಂದು ಟೆಂಪರರಿ ವ್ಯವಸ್ಥೆ